ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡೋಣ. 2 ಮಾವಿನಕಾಯಿ ಮೀಡಿಯಮ್ ಸೈಜ್ದು ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. 2 ಬೌಲ್ ಆಗಿದೆ. 2 ಬೌಲ್ ಮಾವಿನಕಾಯಿ ತುರಿಗೆ 1 ಬೌಲ್ ಹಸಿ ತೆಂಗಿನಕಾಯಿ ತುರಿಬೇಕು. 1 ಬೌಲ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಕೊತ್ತಂಬರಿ, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, 2 ಟೇಬಲ್ ಸ್ಪೂನ್ ಶೇಂಗಾ ಬೀಜ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಮತ್ತು ಹೆಸರುಬೇಳೆ, ಮೀಡಿಯಮ್ ಸೈಜ್ ಈರುಳ್ಳಿ 2, ಅರಿಶಿನ ಪುಡಿ, 1 ಸ್ಪೂನ್ ಸಾಸಿವೆ. ಒಂದು ಕಡಾಯಲ್ಲಿ ಎಣ್ಣೆ ಕಾಯಕ್ಕೆ ಇಡೋಣ. ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. ನೀವು ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ತಗೊಬೋದು. ಎಣ್ಣೆ ಕಾಯಬೇಕು. ನಿಮ್ಗೆ ಇಲ್ಲಿ ಖಾರ ಜಾಸ್ತಿ ಬೇಕು, ನಿಮಗೆ ಒಣಮೆಣ್ಸಿಕಾಯಿ ಇಷ್ಟ ಇಲ್ಲ ಅಂದರೆ ಒಂದು 7ರಿಂದ 8 ಹಸಿಮೆಣ್ಸಿಕಾಯಿನ ಮಿಕ್ಸಿಲಿ ತೆರಿಯಾಗಿ ರುಬ್ಬಿ ಒಗ್ಗರಣೆಗೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಕಾದಿದೆ. ಕಾದ್ಮೇಲೆ ನಾನು ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ನಾನಿಲ್ಲಿ ಒಗ್ಗರಣೆಗೆ ಕಡಲೆಬೇಳೆ 2 ಸ್ಪೂನು, ಹೆಸರುಬೇಳೆ 2 ಸ್ಪೂನ್ ತಗೊಂಡಿದ್ದೀನಿ. ನಾನಿಲ್ಲಿ ಉದ್ದಿನಬೇಳೆ ತಗೊಂಡಿಲ್ಲ. ಹೆಸರುಬೇಳೆ ಮಾವಿನಕಾಯಿ ಚಿತ್ರಾನ್ನಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಶೇಂಗಾ ಬೀಜ ಹಾಕ್ತಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಒಂಬಣ್ಣ ಬರೋ ತನಕ. ಈಗ ಇದು ಫ್ರೈ ಆಗಿದೆ, ಒಂಬಣ್ಣ ಬರೋ ತನಕ. ಕಡಲೆ ಬೀಜ ಎಲ್ಲ ಫ್ರೈ ಆದಮೇಲೆ ನಾನು ಒಗ್ಗರಣೆಗೆ ಇಲ್ಲಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಂತರ ಈರುಳ್ಳಿ, ನಂತರ ಕರಿಬೇವು. ಇಷ್ಟನ್ನು 2ರಿಂದ 3 ನಿಮಿಷ ಈರುಳ್ಳಿ ಒಂಬಣ್ಣ ಬರೋ ತನಕ ಉರಿಬೇಕು. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಯಾಕಂದರೆ ನಾನು ನೆಕ್ಸ್ಟ್ ಸ್ವಲ್ಪ ಮಾವಿನಕಾಯಿ ಹಾಕ್ತಾ ಆ್ಯಡ್ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರಿಬೇಕು. ನಂತರ ನಾನಿಲ್ಲಿ ತೆಂಗಿನಕಾಯಿ ತುರಿ ಹಾಕ್ತಿದ್ದೀನಿ. ತೆಂಗಿನಕಾಯಿ ತುರಿ ಉರಿಯೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ತೆಂಗಿನಕಾಯಿ ತುರಿ ಹಾಕಿದ ತಕ್ಷಣವೇ ಬೇಕಾದರೆ ನೀವು ತುರಿದಿಟ್ಟಿರೋ ಮಾವಿನಕಾಯಿನ ಹಾಕ್ಬೋದು. ಮಾವಿನಕಾಯಿ ಹಾಕಿ ಈಗ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು, ಈ ವಿಡಿಯೋ ಅಲ್ಲಿ ಸ್ಕಿಪ್ ಆಗಿದೆ ನಂದು ಉಪ್ಪು ಹಾಕುವಂಥ ವಿಡಿಯೋ. ನೀವು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಒಗ್ಗರಣೆ ಚೆನ್ನಾಗಿ ಮಾವಿನಕಾಯಿ ಹೊಂದೋ ತನಕ ತಿರುವಾಕೊಂಡ್ರೆ ಆಯಿತು. ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿದರೆ ಮಾವಿನಕಾಯಿ ಚಿತ್ರಾನ್ನದ ಹುಳಿ ರೆಡಿಯಾಗಿರುತ್ತೆ. ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ ಫೈನಲ್. ನಾನು ಅನ್ನನ ಮೊದಲೇ ಮಾಡಿಟ್ಟಿದ್ದೆ ಸ್ನೇಹಿತೆ. ಹುಳಿ ಮಿಕ್ಸ್ ಮಾಡೋಣ. ಈಗ ಚಿತ್ರಾನ್ನ ರೆಡಿಯಾಗಿದೆ. ಈ ರೆಸಿಪಿ ಮಿಸ್ ಮಾಡಬೇಡಿ, ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.